ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಟಾಪಿಕಲ್ಲಿ ಇಮೇಲ್ ಮತ್ತು ಜಿಮೇಲ್ ನಡುವೆ ಇರೋ ವ್ಯತ್ಯಾಸದ ಬಗ್ಗೆ ತಿಳ್ಕೊಳ್ಳೋಣ. ಸರಿ. ಸೊ ಇಮೇಲ್ ಜಿಮೇಲ್ ಈ ವರ್ಡನ್ನು ನೀವು ಎಲ್ಲಿ ಕೇಳಿರ್ತಾ ಅಂದರೆ ಹೆಚ್ಚಾಗಿ ಎಲ್ಲಾದರೂ ಪ್ರೊಫೆಷ್ನಲ್ ಕಮ್ಯುನಿಕೇಷನ್ ಎಲ್ಲಾಗುತ್ತೆ ಆ ಕಡೆ ನೀವು ಇಮೇಲ್ ಜಿಮೇಲ್ಸ್ ಅಂತ ನೀವು ಕೇಳಿರ್ತೀರ. ಓಕೆ. ಸೊ ಅದೇ ರೀತಿ ಇಮೇಲ್ ಅಂದರೆ ಎಲೆಕ್ಟ್ರಾನಿಕ್ ಮೇಲ್, ಇದರ ಫುಲ್ ಫಾರ್ಮ್ ಆಗಿದೆ. ಅದೇ ರೀತಿ ಜಿಮೇಲ್ ಎಂದು ಗೂಗಲ್ ಮೇಲ್, ಇದು ಜಿಮೇಲ್ ಫುಲ್ ಫಾರ್ಮ್ ಆಗಿದೆ. ಸೊ ಅದೇ ರೀತಿ ಇಮೇಲ್ಸ್ ಅಂದರೆ ನಾನಿವಾಗ ನಿಮಗೆ ಎಕ್ಸಾಂಪಲ್ ಮುಖಾಂತರ ತಿಳಿಸ್ಬೇಕಂದ್ರೆ, ಹಳೆ ಕಾಲದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಒಂದು ಸಂದೇಶವನ್ನು ಬರಿಬೇಕಂದ್ರೆ ನಾವು ಏನು ಮಾಡ್ತಾ ಇದ್ವಿ ಅಂದರೆ, ಒಂದು ಲೆಟರ್ನಲ್ಲಿ ಬರೆದ್ಬಿಟ್ಟು ಅದನ್ನು ನಾವು ಕಳಿಸ್ತಾ ಇದ್ವಿ. ಓಕೆ. ಸೊ ಒಂದು ಊರಿಂದ ಮತ್ತೊಂದು ಊರಿಗೆ ಕಳಿಸ್ತಾ ಇದ್ವಿ. ಸೊ ಆ ಕಡೆ ಇರುವ ಡೆಸ್ಟಿನೇಷನಲ್ಲಿ ಇರುವ ಪರ್ಸನ್ ಏನು ಮಾಡ್ತಾ ಇದ್ರು, ಅದನ್ನು ಓದಿದ್ರೆ ನೀವು ಏನು ಕಳಿಸ್ತಾ ಇದ್ರು ಅದು ಅವರಿಗೆ ಅರ್ಥ ಆಗ್ತಿತ್ತು. ಸೊ ಅದೇ ರೀತಿ ಇವಾಗ ಜನ್ರೇಷನಲ್ಲಿ ಈ ಸಂದೇಶ, ಈ ಲೆಟರನ್ನು ನೀವು ಒಂದು ಕಡೆಯಿಂದ ಮತ್ತೊಂದು ಕಡೆ ಕಳಿಸ್ಲಿಕ್ಕೆ ನೀವು ಇಲ್ಲೇನು ಮಾಡ್ತಾ ಇದ್ದೀರಾ, ಒಂದು ನೆಟ್ವರ್ಕ್ ಯೂಸ್ ಮಾಡ್ತಾ ಇದ್ದೀರಾ. ಓಕೆ. ಡಿಜಿಟಲ್ ಫಾರ್ಮೆಟಲ್ಲಿ ಒಂದು ಮೆಸೇಜಸನ್ನು ಬರೀತಾ ಇದ್ದೀರಾ. ಅಲ್ಲಿ ಜಸ್ಟ್ ಎಂಟರ್ ಅಂತ ಕೊಟ್ಟರೆ ಸಾಕು, ಈ ಮೆಸೇಜ್ ಬಂದುಬಿಟ್ಟು ಮುಂದಿನವರಿಗೆ ಮೊಬೈಲಿಗೆ ಇರಲಿ, ಲ್ಯಾಪ್ಟಾಪಿಗೆ ಇರಲಿ, ಓಕೆ, ಅಲ್ಲಿ ಬಂದಿರುತ್ತೆ. ಸೊ ಅಲ್ಲಿಂದ ಅವರು ಈಸಿಲಿ ರೀಡ್ ಮಾಡ್ಕೊತಾ ಇದ್ದಾರೆ. ಓಕೆ. ಈ ಏನು ನೀವು ಸಂದೇಶವನ್ನು ಬರಿತಾ ಇದ್ದೀರಲ್ವಾ, ಏನು ನೀವು ಲೆಟರ್ಸನ್ನು ಒಂದು ಇನ್ಫಾರ್ಮೇಷನನ್ನು ನೀವು ಬರಿತಾ ಇದ್ದೀರಲ್ವಾ, ಇದನ್ನು ಏನಂತೀವಿ ನಾವು ಇಮೇಲ್ ಅಂತ ಹೇಳ್ತೀವಿ. ಓಕೆ. ಸೊ ಅದೇ ರೀತಿ ಜಿಮೇಲ್ ಅಂದರೆ ಒಂದು ಲೆಟರ್ನ ನೀವು ಬರೆದ್ಬಿಟ್ಟು ಒಂದು ಕಡೆಯಿಂದ ಮತ್ತೊಂದು ಊರಿಗೆ ನೀವು ಕಳಿಸ್ತಾ ಇದ್ರಲ್ಲ. ಸೊ ಈ ಮಿಡ್ಲಲ್ಲಿ ಆ ಲೆಟರನ್ನು ಯಾರಾದರೂ ಒಬ್ಬರು ಕ್ಯಾರಿ ಮಾಡಬೇಕಿತ್ತು. ಆ ಕ್ಯಾರಿ ಮಾಡಲಿಕ್ಕೆ ಏನಂತ, ಕ್ಯಾರಿ ಮಾಡೋರನ್ನ ನಾವು ಪೋಸ್ಟ್ ಮ್ಯಾನ್ ಅಂತ ಹೇಳ್ತಿದ್ವಿ. ಪೋಸ್ಟ್ ಮ್ಯಾನ್ ಏನು ಮಾಡ್ತಿದ್ರು, ನಿಮ್ಮ ಮನೆಯಿಂದ ಬಂದುಬಿಟ್ಟು ಆ ಲೆಟರ್ನ ತಗೊಂಡ್ಬಿಟ್ಟು ಯಾರಿಗೆ ನೀವು ಕಳಿಸ್ತಾ ಇದ್ರು ಆ ಮನೆಯವರಿಗೆ ಹೋಗ್ಬಿಟ್ಟು ಆ ಲೆಟರನ್ನು ಕೊಡ್ತಾ ಇದ್ರು. ಸರಿ. ಸೊ ಇವಾಗಿನ ಟೈಮಲ್ಲಿ ಏನಾಗ್ತಾ ಇದೆ, ನೀವು ನೆಟ್ವರ್ಕಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾ ಇದೆ ಸರಿ, ಬಟ್ ಆ ಕಳಿಸ್ಲಿಕ್ಕೆ ಏನಾದರೂ ಒಂದು ಫಾರ್ಮೇಷನ್ ಬೇಕಾನೆ, ಏನಾದರೂ ಒಂದು ಮೀಡಿಯೇಟರ್ ಬೇಕಾನೆ. ಆ ಮೀಡಿಯೇಟರ್ನ ಏನಂತೀವಿ ನಾವು, ಜಿಮೇಲ್ ಅಂತ ಹೇಳ್ತೀವಿ. ಓಕೆ. ಇದನ್ನು ಜಿಮೇಲ್ ಅಂತ ಹೇಳ್ತೀವಿ. ಏನು ಮಾಡ್ತಾ ಇದು, ಇಟ್ ಈಸ್ ಆ್ಯನ್ ಇಮೇಲ್ ಕ್ಲೈಂಟ್ ದಟ್ ಅಲೌಸ್ ಇಟ್ಸ್ ಯೂಸರ್ ಟು ರಿಸೀವ್ ಆ್ಯಂಡ್ ಸೆಂಡ್ ಇಮೇಲ್ಸ್. ಸೊ ಅದೇ ರೀತಿ ಆ್ಯನ್ ಇಮೇಲ್ ಕ್ಯಾನ್ ನೆವರ್ ವರ್ಕ್ ವಿತೌಟ್ ಆ್ಯನ್ ಇಮೇಲ್ ಕ್ಲೈಂಟ್. ಸೊ ಪೋಸ್ಟ್ ಮ್ಯಾನ್ ಇಲ್ಲದೆ ಒಂದು ಕಡೆಯಿಂದ ಮೆಸೇಜ್ ಮತ್ತೊಂದು ಕಡೆ ಕಳಿಸ್ಲಿಕ್ಕೆ ಸಾಧ್ಯನೇ ಇರ್ತಿಲ್ಲ. ಯಾರಾದರೂ ಒಬ್ಬರು ಆದರೂ ಮಿಡ್ಲಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಆ ಲೆಟರ್ನ ತಲಿಸ್ಲಿಕ್ಕೆ ಬೇಕಿತ್ತು. ಸೊ ಅದೇ ರೀತಿ ಒಂದು ಏನಾದರೂ ನೀವು ಮೆಸೇಜಸನ್ನು ಬರೀತಿರ್ತೀರೋ ಆ ಮೆಸೇಜಸನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ರೀಚ್ ಔಟ್ ಮಾಡಲಿಕ್ಕೆ ನಿಮ್ಗೆ ಏನು ಬೇಕಾಗ್ತಾರೆ, ಜಿಮೇಲ್ ಬೇಕೇ ಬೇಕು ಅಲ್ಲಿ. ಓಕೆ. ವಿತೌಟ್ ಯಾವುದೇ ರೀತಿ ಕ್ಲೈಂಟ್ ಇಲ್ಲದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮೆಸೇಜ್ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದೇ ರೀತಿ ಜಿಮೇಲ್ ಈಸ್ ಒನ್ ಆಫ್ ದಿ ಇಮೇಲ್ ಸರ್ವಿಸ್. ಅದೇ ರೀತಿ ನಾವು ಡಿಸ್ಕಸ್ ಮಾಡ್ದಂಗೆ ಜಿಮೇಲ್ ಅನ್ನೋದೇನಿದೆ, ಒನ್ ಆಫ್ ದಿ ಸರ್ವಿಸ್ ಪ್ರೊವೈಡರ್. ಓಕೆ. ಒಂದು ಕಡೆಯಿಂದ ಮತ್ತೊಂದು ಕಡೆ ಮೆಸೇಜ್ ಕಳಿಸ್ತಾ ಇದೆ ಇದು. ಅದೇ ರೀತಿ ಏನು ಮಾಡ್ತಾ ಇದೆ, ಯೂಸರ್ಸಿಗೆ ಒಂದು ಯೂನಿಕ್ ಇಮೇಲ್ ಐಡೆಂಟಿಫೈರ್, ಒಂದು ಯೂನಿಕ್ ಐಡಿನ ಕ್ರಿಯೇಟ್ ಮಾಡಲಿಕ್ಕೆ ಅದು ಅಲೌ ಮಾಡ್ತಾ ಇದೆ. ಯಾವ ರೀತಿ ಯೂನಿಕ್ ಐಡಿ ಅಂದರೆ, ಇವಾಗ ಮೊಬೈಲ್ ನಂಬರ್ ಒಬ್ರಿಗಿರೋ ಮೊಬೈಲ್ ನಂಬರ್ ಮತ್ತೊಬ್ಬರಿಗೆ ಇರಲ್ಲ, ಎಲ್ಲರಿಗೆ ಬೇರೆ ಬೇರೆ ಮೊಬೈಲ್ ನಂಬರ್ಸ್ ಇರುತ್ತೆ. ಅದೇ ರೀತಿ ಒಂದು ಯೂಸರ್ ಇದ್ದಾರೆ ರಮೇಶ್ ಅಂತ. ಓಕೆ. ಅವ್ರೇನು ಮಾಡ್ತಾ ಇದ್ದಾರೆ, ramesh@gmail.com ಅಂತ ಒಂದು ಐಡಿನ ಕ್ರಿಯೇಟ್ ಮಾಡಿದ್ದಾರೆ. ಅದೇ ರೀತಿ ಮತ್ತೊಬ್ಬರು ಬಂದುಬಿಟ್ಟು ramesh@gmail.com ಅಂತ ಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ರಮೇಶ್ ಅನ್ನೋದು ಒಂದು ಯೂನಿಕ್ ಐಡಿ, ಅದು ಅವನಿಗೆ ಬಿಲಾಂಗ್ ಕೊಟ್ಟಿದ್ದು. ಓಕೆ. ಸೊ ಅದೇ ರೀತಿ ರಮೇಶ್ ಬಂದುಬಿಟ್ಟು ಅವನೇ ಹೆಸರಿಂದ ಐಡಿ ಮಾಡಬೇಕಂದ್ರೆ ಅವ ಏನು ಮತ್ತೊಬ್ಬರು ಯೂಸರ್ ಏನು ಮಾಡಬೇಕು, ramesh@1@gmail.com ಅಲ್ಲಿ ಏನಾದರೂ ಒಂದು ಡಿಫ್ರೆಂಟ್ ಆಗಿ ಐಡಿಯನ್ನು ಕ್ರಿಯೇಟ್ ಮಾಡಬೇಕು. ಒಬ್ಬರು ಕ್ರಿಯೇಟ್ ಮಾಡಿರೋ ಐಡಿ ಮತ್ತೊಬ್ಬರು ಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ. ಒಂದು ಯೂನಿಕ್ ಐಡೆಂಟಿಫೈರನ್ನು ಇದು ಕೊಡ್ತಾ ಇದೆ. ಸೊ ಅದೇ ರೀತಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಎನಿ ಯೂಸರ್ ಟು ಕಾನ್ಫಿಗರ್ ಆರ್ ಯೂಸ್ ಇಮೇಲ್ ವಿತೌಟ್ ಕ್ಲೈಂಟ್. ಓಕೆ. ಅದೇ ರೀತಿ ನಾವು ಡಿಸ್ಕಸ್ ಮಾಡ್ದಂಗೆ ಏನಿದೆ ಇಲ್ಲೂ ಕೂಡ, ಲೈಕ್ ಒಂದು ಕ್ಲೈಂಟ್ ಇಲ್ಲದೆ ನೀವು ಇಮೇಲ್ಸನ್ನು ಬರೀಲಿಕ್ಕಿರಲಿ ಎಲ್ಲ ಕಡೆ ಕಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಇಟ್ ಈಸ್ ವೆರಿ ಈಸಿ ಟು ಯೂಸ್ ಜಿಮೇಲ್. ಓಕೆ. ಮೊಬೈಲಲ್ಲಿ ನೋಡಿರ್ಬೋದು, ಜಿಮೇಲ್ ಅಂತ ಒಂದು ಸಾಫ್ಟ್ವೇರ್ ಬಂದುಬಿಡುತ್ತೆ. ನೀವು ಜಸ್ಟ್ ಅದಕ್ಕೆ ಕ್ಲಿಕ್ ಕೊಟ್ಟರೆ ಸಾಕು, ಅದು ಓಪನ್ ಆಗಿಬಿಡುತ್ತೆ. ಸೊ ಅದರಲ್ಲಿ ನೀವು ಫ್ರೀ ಅಕೌಂಟನ್ನು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಮೊದಲೇ ನೀವು ಕ್ರಿಯೇಟ್ ಮಾಡಿದರೆ, ಮೊದಲೇ ನೀವು ಲಾಗಿನ್ ಆಗಿದ್ದರೆ ಅದೇ ಅಕೌಂಟನ್ನು ನೀವು ಪರ್ಮನೆಂಟಾಗಿ ನೀವು ನೆಕ್ಸ್ಟ್ ಯೂಸ್ ಮಾಡ್ಕೋಬಹುದು. ಓಕೆ. ಇದು ಈಸಿಯಾಗಿದೆ, ಒಂದೇ ಕ್ಲಿಕ್ಕಲ್ಲಿ ನಿಮ್ಮದು ಎಲ್ಲ ವರ್ಕ್ ಆಗ್ತಾ ಇದೆ. ಓಕೆ. ಅದೇ ರೀತಿ ಇಮೇಲ್ ಈಸ್ ಓನ್ಲಿ ಅ ಜನರಲ್ ಟರ್ಮ್ ದಟ್ ಡಿಸ್ಕ್ರೈಬ್ಸ್ ಎಲೆಕ್ಟ್ರಾನಿಕ್ ಮೇಲ್. ಓಕೆ. ಇಮೇಲ್ ಅಂದರೆ ಏನು, ಎಲೆಕ್ಟ್ರಾನಿಕ್ ಮೇಲ್. ಇಟ್ ಈಸ್ ಓನ್ಲಿ ಮೀನ್ಸ್ ಆಫ್ ಟ್ರಾನ್ಸ್ಮಿಟಿಂಗ್ ಡಿಜಿಟಲ್ ಮೆಸೇಜಸ್ ಓವರ್ ಅ ಕಮ್ಯುನಿಕೇಷನ್ ನೆಟ್ವರ್ಕ್. ಇದೇನು ಮಾಡ್ತಾ ಇದೆ, ಒಂದು ಕಡೆಯಿಂದ ಮತ್ತೊಂದು ಕಡೆ ಏನು ಮಾಡ್ತಾ ಇದೆ, ಮೆಸೇಜಸನ್ನು ಥ್ರೂ ಡಿಜಿಟಲ್ ಏನು ಮಾಡ್ತಾ ಇದೆ, ಥ್ರೂ ಇಂಟರ್ನೆಟ್, ಥ್ರೂ ನೆಟ್ವರ್ಕ್ ಒಂದು ಕಡೆಯಿಂದ ಮತ್ತೊಂದು ಕಡೆ ಮೆಸೇಜಸನ್ನು ಕಳಿಸ್ತಾ ಇದೆ.
ಅದೇ ರೀತಿ ಜಿಮೇಲ್ ಅಂದರೆ ಏನಾಗಿದೆ, ಒಂದು ಪಾಪ್ಯುಲರ್ ಇಮೇಲ್ ಕ್ಲೈಂಟ್ ಆಗಿದೆ. ನೋಡಿರ್ಬೋದು ನೀವು ಎಲ್ಲ ಕಡೆ ಜಿಮೇಲ್ಸನ್ನು ಯೂಸ್ ಮಾಡ್ತಾ ಇರ್ತಾರೆ ಆಲ್ಮೋಸ್ಟ್ ಆಗಿ. ಆ್ಯಂಡ್ ಜಿಮೇಲ್ ಬಂದ್ಬಿಟ್ಟು ಒಂದು ಗೂಗಲ್ ಪ್ರಾಡಕ್ಟ್ ಆಗಿದೆ. ಇದು ಬರೀ ಇಮೇಲ್ಸ್ ಅಷ್ಟೇ ಸೆಂಡ್ ಮಾಡಲಿಕ್ಕೆ ಯೂಸ್ ಮಾಡಲ್ಲ, ಅದ್ರ ಜೊತೆ ಇದು ಮಲ್ಟಿಪಲ್ ಫೀಚರ್ಸನ್ನು ಕೊಡ್ತಾ ಇದೆ. ಫಿಲ್ಟ್ರಿಂಗ್ ಅಂದರೆ ನೀವು ಈಸಿಲಿಯಾಗಿ ಒಂದು ಕಡೆ ಫಿಲ್ಟರ್ ಮಾಡ್ಬೋದು, ಯಾರು ಇಮೇಲ್ಸ್ ಬಂದಿದೆ, ಯಾರ್ದು ನಾನು ರೀಡ್ ಮಾಡಬೇಕು, ಯಾರ್ದು ರೀಡ್ ಮಾಡಿದ್ದೀನಿ, ಎಲ್ಲ ಒಂದು ರೂಲ್ಸ್ ಕ್ರಿಯೇಟ್ ಮಾಡಿಬಿಟ್ಟು ನೀವು ಫಿಲ್ಟರ್ ಮಾಡ್ಕೋಬೋದು. ಸಿಂಕ್ ಮಾಡ್ಬೋದು, ಸ್ಪ್ಯಾಮ್ ಫಿಲ್ಟ್ರಿಂಗ್, ಯಾರಾದರೂ ನಿಮಗೆ ಸ್ಪ್ಯಾಮ್ ಏನಾದರೂ ಮೇಲ್ಸ್ ಆಗ್ತಾ ಇದ್ದಾರೆ ಅಂದರೆ ಅವ್ರನ್ನ ನೀವು ಬ್ಲಾಕ್ ಮಾಡ್ಬೋದು. ಓಕೆ, ಎನೇಬಲ್ ಮಾಡ್ಕೋಬಹುದು. ಓಕೆ, ಇಮೇಲ್ ರಿಮೈಂಡರ್ ಇಟ್ಕೋಬಹುದು. ಯಾರಾದರೂ ಮೇಲ್ಸನ್ನು ನೀವು ರಿಮೈಂಡ್ ಮಾಡ್ಕೋಬೇಕಂದ್ರೆ ಅದನ್ನ ರಿಮೈಂಡ್ ಇಟ್ಕೊಳ್ಬೋದು. ಅದೇ ರೀತಿ ನೀವು ಯಾರಾದರೂ ವೈರಸ್ ಏನಾದರೂ ಕಳಿಸಿದ್ರೆ ಆ ವೈರಸ್ ಅನ್ನ ಐಡೆಂಟಿಫೈ ಮಾಡಲಿಕ್ಕೆ ವೈರಸ್ ಇನ್ಬಿಲ್ಟ್ ಪ್ರೊಟೆಕ್ಷನ್ ಕೂಡ ಇದರಲ್ಲಿ ಕೊಡ್ತಾ ಇದೆ. ಓಕೆ, ಶೆಡ್ಯೂಲಿಂಗ್ ಅಲ್ಲಿ ನಿಮಗೆ ಮೀಟಿಂಗ್ ಶೆಡ್ಯೂಲಿಂಗ್ ಇರಲಿ. ಓಕೆ, ಸೊ ಇದನ್ನೆಲ್ಲ ನೀವು ಮಾಡ್ಕೋಬಹುದು. ಸೊ ಗೈಸ್, ಐ ಹೋಪ್ ನಿಮಗೆ ಇವತ್ತಿಂದು ಟಾಪಿಕ್ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಓಕೆ, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿ ಯು ಗೈಸ್ ಇನ್ ನೆಕ್ಸ್ಟ್ ಕ್ಲಾಸ್.